ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಕುಮಾರ್. ಸೊ ನಿಮ್ಮೆಲ್ಲ ಗೊತ್ತಿರೋ ಹಾಗೆ ನಾವೀಗ 4 ಇಯರ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಮಾಡಿದ್ಮೇಲೆ ನಾವು ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮೇಷನ್. ಸೊ ಯಾವ ತರ 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಟು ದ ಪವರ್ ಇ ಟು ದಿ ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್. ನೋಡಿ, ನಿಮಗೆ ಮೊದಲೇ ಲಿಸ್ಟ್ ಆಫ್ ಫಾರ್ಮುಲಾಗಳು ಕೊಟ್ಟಿದ್ದೀನಿ. ಸೊ ಇನ್ನೊಂದ್ಸತಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 4 ಇಯರ್ ಟ್ರಾನ್ಸ್ಫಾರ್ಮ್ ಆಯ್ತು. 4 ಇಯರ್ ಸೈನ್ ಅಥವಾ ಕೊಸೈನ್ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತಂದ್ರೆ 4 ಇಯರ್ ಕೊಸೈನ್ ಅಥವಾ 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಾದ್ರೆ 0 to ∞ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಅಂತ ಕರೀತಾರೆ. ಇದು ಟ್ರಾನ್ಸ್ಫಾರ್ಮ್ ಆದ್ರೆ ಇದು ಇನ್ವರ್ಸ್ ಟ್ರಾನ್ಸ್ಫಾರ್ಮ್. ನೋಡಿ, ಇನ್ವರ್ಸ್ಗೆ 2/π ಬರುತ್ತೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇರೋ ಕಡೆ ಇಲ್ಲಿ ಎಫ್ ಸಿ ಆಫ್ ಯು ಅಂತ ಬರೀತೀರಿ. ಸೇಮ್ ಇದೇ ತರನೇ ಇದು ಎಫ್ ಆಫ್ ಯು ಬರ್ತಾ ಇತ್ತು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಡಿ ಯು ಬರುತ್ತೆ. ಇಲ್ಲಿರುವಂತಹ ಟರ್ಮ್ ಸೇಮ್ ಇರುತ್ತೆ, ಕಾಸ್ ಯು ಎಕ್ಸ್ ಕಾಸ್ ಯು ಎಕ್ಸ್. ಓನ್ಲಿ ಡಿಫರೆನ್ಸ್ ಇದರಲ್ಲಿ ಇ ಟು ದಿ ಪವರ್ ಐ ಯು ಎಕ್ಸ್ ಬಂದು ಇಲ್ಲಿ ಮೈನಸ್ ಬರ್ತಾ ಇತ್ತು, ಇಲ್ಲಿ ಮೈನಸ್ ಬರೋದಿಲ್ಲ. ಎಫ್ ಆಫ್ ಎಕ್ಸ್ ಬರುತ್ತೆ, ಎಫ್ ಆಫ್ ಯು ಬರುತ್ತೆ. ಇಲ್ಲಿ ಎಫ್ ಸಿ ಆಫ್ ಯು ಅಂತ ಬರೀತೀರಿ, ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಬರೀತೀರಿ. ಮತ್ತೆ 2/π ಇನ್ವರ್ಸಲ್ ಎಕ್ಸ್ಟ್ರಾ ಬರುತ್ತೆ. ಓಕೆನಾ? ಸೊ ನಾವು ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಕೊಟ್ಟಿರೋ ಪ್ರಕಾರ ನಮ್ಗೆ ಕೊಟ್ಟಿರೋದೇನಪ್ಪ ಅಂದ್ರೆ ಫಸ್ಟ್ ಸೊಲ್ಯೂಷನ್ಗೆ ಏನ್ ಬರ್ಕೋಣ, ಕೊಟ್ಟಿರುವಂತಹ ಪ್ರಾಬ್ಲಮ್ ಬರ್ಕೋಣ. ದಟ್ ಈಸ್ ಸೊಲ್ಯೂಷನ್ ಫಾರ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಬೈ ವಾಟ್, ಇ ಟು ದಿ ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್. ಓಕೆನಾ? ಸೊ ಇ ಟು ದಿ ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಕರೆಕ್ಟ್ ಅರ್ಥ ಮಾಡ್ಕೊಬೇಕು. ನಮಗೆ ಕೇಳಿರುವಂತದ್ದು ಏನು, ವಾಟ್ ಇಸ್ ದ ಕ್ವಶನ್? 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮ್ ಅನ್ನ ಕೇಳಿದ್ದಾರೆ. ಸೊ 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮ್ ಕೇಳಿದ್ದಾರೆ ಅಂತಂದ್ರೆ ನಮ್ಗೆ ಗೊತ್ತೇ ಇದೆ ವಾಟ್ ಇಸ್ ದ ಫಾರ್ಮುಲಾ. ಎಫ್ ಎಸ್ ಆಫ್ ಯು ಬರೀಬೇಕಾಗುತ್ತೆ. ಏನ್ ಬರೀಬೇಕಾಗುತ್ತೆ? ಎಫ್ ಎಸ್ ಆಫ್ ಯು ಬರೀಬೇಕಾಗುತ್ತೆ. ಸೊ ಲೆಟ್ ಅಸ್ ರೈಟ್ ದ ಫಾರ್ಮುಲಾ. ಸೊ ಸೊಲ್ಯೂಷನ್ಗೆ ದಟ್ ಈಸ್ ಎಫ್ ಎಸ್ ಆಫ್ ಯು is equal to from 0 to infinity f of x into the value sin ux with respect to what, dx. ಓಕೆನಾ? ಸೊ ಈಗ ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ಒನ್. ನೋಡಿ, ಆಲ್ರೆಡಿ ಪಾಸಿಟಿವ್ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಏನ್ ಗೊತ್ತಿರೋದು, ಎಫ್ ಆಫ್ ಎಕ್ಸ್ ಡಿಫೈನ್ ಮಾಡಿದಾಗ ಮಾಡ್ ಆಫ್ ಎಕ್ಸ್ ಇತ್ತು ಅಂತಂದ್ರೆ ಎಲ್ಲಿಂದ ಎಲ್ಲಿಗಿರುತ್ತೆ ನೋಡಿ. ಮಾಡ್ ಆಫ್ ಎಕ್ಸ್ ವಿಲ್ ಬಿಕಮ್ ಮೈನಸ್ ಎಕ್ಸ್ ವೆನ್ ಎಕ್ಸ್ ಲೆಸ್ ದೆನ್ 0. ಅದೇ ಇದು ಬಿಕಮ್ ಪ್ಲಸ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 0ಗೆ ನಮಗೆ ಬರೋದೇ ಒಂದೇ ಒಂದು ವ್ಯಾಲ್ಯೂ, ಯಾವುದು? ಪಾಸಿಟಿವ್ ಎಕ್ಸ್. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು ಯಾವ ರೇಂಜ್ ಅಲ್ಲಿ ಕೊಟ್ಟಿದ್ದಾರೆ? 0 to ∞. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನೋಡಿ, ಈ ತರ ವ್ಯಾಲ್ಯೂ ತಗೊಂಡ್ರೆ ಇದು 0 ಅಂತ ಇಟ್ಕೊಳ್ಳಿ, ಇದು ಮೈನಸ್ ಇನ್ಫಿನಿಟಿ ಅಂತ ಇಟ್ಕೊಳ್ಳಿ, ಇದು ಪ್ಲಸ್ ಇನ್ಫಿನಿಟಿ ಅಂತ ಇಟ್ಕೊಳ್ಳಿ. ಈ 0 to +∞ ಇದೆಯಲ್ಲ, 0 to +∞, ದಿಸ್ ಇಸ್ ದ ಪಾಸಿಟಿವ್ ರೇಂಜ್ ಅಂತ ಅಂದ್ರೆ 0 to ∞. ಎಲ್ಲಿ ಪಾಸಿಟಿವ್ ಆಗ್ತಾ ಇರೋದು? ಪ್ಲಸ್ ಎಕ್ಸ್ ಹತ್ರ ಮಾತ್ರ. ಹಾಗಾದ್ರೆ ದಿಸ್ ಫಂಕ್ಷನ್ ಇ ಟು ದಿ ಪವರ್ ಮಾಡ್ ಎಕ್ಸ್ ಏನಾಗುತ್ತೆ, ನಾವು ಬರೀ ಪ್ಲಸ್ ಎಕ್ಸ್ ಮಾತ್ರ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಪ್ಲಸ್ ಎಕ್ಸ್ ಇಂಟು ಸೈನ್ ಇಂಟು ಯು ಎಕ್ಸ್ ಇಂಟು ಡಿ ಎಕ್ಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಈಸಿ. ಯಾಕಪ್ಪ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಓನ್ಲಿ ಒನ್ ಫಾರ್ಮುಲಾ. ಯಾವ ಫಾರ್ಮುಲಾಗಳು ನೋಡ್ಕೊಂಬಿಡಿ. ಸೊ ವಾಟ್ ಆರ್ ದ ಫಾರ್ಮುಲಾ? ಇಟ್ ಡಿಪೆಂಡ್ಸ್ ಇ ಟು ದಿ ಪವರ್ ಎ ಎಕ್ಸ್ ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಬಿ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಸ್ಟಾರ್ಟಿಂಗ್ ಅಲ್ಲೇ ಬರ್ನೋಲಿ ಸ್ಥಿರ ಮಾಡ್ಕೊಟ್ಟಿದ್ದೀನಿ. ಇ ಟು ದಿ ಪವರ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಸೊ ಒಳಗಡೆ ಸೈನ್ ಬಂದಾಗ ಏನಾಗುತ್ತೆ, ಎ ಸೈನ್ ಡಿ ಎಕ್ಸ್ ಬರುತ್ತೆ. ಬಟ್ ಸೈನ್ ಬಂದಾಗ ಮೈನಸ್ ಬರುತ್ತೆ, ಬಿ ಇಂಟು ಕಾಸ್ ಬಿ ಎಕ್ಸ್ ಬರುತ್ತೆ. ಸೊ ಇದೊಂದು ಬರ್ಕೊಂಡ್ರೆ ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಕ್ಕೆ ತುಂಬಾನೇ ಸುಲಭ. ಹಾಗಾದ್ರೆ ಏನ್ ಮಾಡೋಣ, ಈ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಇಲ್ಲಿ ಎ ಜಾಗದಲ್ಲಿ ಏನಿದೆ, -1 ಇದೆ. ದಟ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಬಿ ಜಾಗದಲ್ಲಿ ಯು ಇದೆ. ಸೊ ಯು ಕ್ಯಾನ್ ಸಿ ದಟ್ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು? -1. ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಏನಿದೆ, ಯು ಇದೆ. ಹಾಗಾದ್ರೆ ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿಕಮ್, ಮತ್ತೆ ಎಲ್ಲಿಂದ ಎಲ್ಲಿಗಿರೋದು ಲಿಮಿಟ್? 0 to ∞. ಕರೆಕ್ಟಾ? ಸೊ ಹಾಗಾದ್ರೆ ಏನ್ ಮಾಡೋಣ, ನಾವು ಈಗ ಇಂಟಗ್ರೇಟ್ ಮಾಡೋಣ. ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ, ಸೊ 1² ಬರುತ್ತೆ ಅಂದ್ರೆ -1 ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಅಂದ್ರೆ ಏನು? ಯು ಸ್ಕ್ವಯರ್. ಸೊ ಇನ್ನು ಒಳಗಡೆ ಬರುವಂತದ್ದು ಎ ಅಂದ್ರೆ ಮೈನಸ್, ಸೊ ಮೈನಸ್ ಏನ್ ಬರ್ತೈತೆ? ಸೈನ್ ಆಫ್ ದಿ ವ್ಯಾಲ್ಯೂ ಬಿ ಅಂದ್ರೆ ಯು, ಸೈನ್ ಯು ಎಕ್ಸ್. ಬಿ ಅಂದ್ರೆ ಮತ್ತೆ ಏನು? ಯು. ಸೊ ಕಾಸ್ ಆಫ್ ದಿ ವ್ಯಾಲ್ಯೂ ಏನ್ ಬರ್ತೈತೆ? ಮತ್ತೆ ಯು ಬರುತ್ತೆ. ಓಕೆನಾ? ಸೊ ಈಗ ನಾವ್ ಏನ್ ಮಾಡ್ಬೇಕು, ಇಷ್ಟಕ್ಕೂ ನಾವೇನ ಲಿಮಿಟ್ ಅಪ್ಲೈ ಮಾಡ್ಬೇಕು. ಎಲ್ಲಿಂದ ಎಲ್ಲಿಗೆ? ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್ ಫ್ರಮ್ 0 to ∞. ಓಕೆನಾ? ಸೊ ನಾವು ಈಗ ನೋಡಿ ಕರೆಕ್ಟ್ ಆಗಿ, ಈಗ ಇಲ್ಲಿರುವಂತಹ ಕಾನ್ಸ್ಟೆಂಟ್ ಟರ್ಮ್ ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡ್ಕೊಬಹುದು. ಹೆಂಗ್ ಸಿಂಪ್ಲಿಫೈ ಮಾಡ್ಬೋದು? ಇದು 1 + u² ಕಾನ್ಸ್ಟೆಂಟ್ ಆಚೆ ತಗೊಂಡ್ಬಿಡಿ. ಸೊ 1/1 + u² ಆಚೆ ತಗೊಂಡ್ಬಿಡಿ, ಅದು ಕಾನ್ಸ್ಟೆಂಟ್. ನಾನು ಎಕ್ಸ್ ಗೆ ಅಪ್ಲೈ ಮಾಡೋದು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇ ಪವರ್ ಮೈನಸ್ ಎಕ್ಸ್ ಸೈನ್ ಯು ಎಕ್ಸ್ ಒನ್ ಟರ್ಮ್ ಆದ್ರೆ, ಮತ್ತೆ ಇದನ್ನ ಅಪ್ಲೈ ಮಾಡಿದ್ರೆ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಕಾಸ್ ಯು ಎಕ್ಸ್ ಇನ್ನೊಂದು ಟರ್ಮ್.
ಜಸ್ಟ್ ಈ ಟರ್ಮ್ ನ ಇದಕ್ಕೊಂದ್ಸತಿ ಮಲ್ಟಿಪ್ಲೈ ಮಾಡ್ತಾ ಇದೀನಿ, ಇದೇ ಟರ್ಮ್ ನ ಇದಕ್ಕೊಂದ್ಸತಿ ಮಲ್ಟಿಪ್ಲೈ ಮಾಡ್ತಾ ಇದೀನಿ, ಈ ಡಿನಾಮಿನೇಟರ್ ಕಾನ್ಸ್ಟೆಂಟ್ ಆಚೆ ತಗೊಂಡ್ಬಿಟ್ಟಿದ್ದೀನಿ. ಸೊ ಇದಕ್ ಮಾತ್ರ ಏನ್ ಮಾಡ್ತೀನಿ ನಾನು, ಲಿಮಿಟ್ ನ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಅಪ್ಪರ್ ಲಿಮಿಟ್ ಒಂದೊಂದು ಟರ್ಮ್ಗೆ ಅಪ್ಲೈ ಮಾಡ್ತೀನಿ ನೋಡಿ. 1 + u² ಹಂಗೆ ಇರಲಿ. ನೋಡಿ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂದ್ಬಿಡ್ತಂದ್ರೆ ಝೀರೋ. ಈಗ ಫಾರ್ ಎಕ್ಸಾಂಪಲ್ ಇಷ್ಟಕ್ಕೂ ಅಪ್ಲೈ ಮಾಡ್ಬೋದು, ಇಲ್ಲ ಸಪರೇಟ್ ಸಪರೇಟ್ ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಈಗ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ್ರೆ e⁻x ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಝೀರೋ ಆಗುತ್ತಾ, ಮತ್ತೆ ಲೋಯರ್ ಲಿಮಿಟ್ ಇನ್ಫಿನಿಟಿ ಝೀರೋ ಆಗುತ್ತಾ, ಅಂದ್ರೆ ಇದು ಟರ್ಮ್ ಏನಾಗುತ್ತೆ, 0 - 0 ಬಿಟ್ ಹಾಕಿ. ಇನ್ನು ಇಲ್ಲಿ ಮೈನಸ್ ತಗೋತೀನಿ, e⁻−x ಇದೆ, ಇದಕ್ಕೆ ಅಪ್ಲೈ ಮಾಡ್ತೀರಾ ಅಪ್ಪರ್ ಲಿಮಿಟ್. ನೋಡಿ ಅಪ್ಪರ್ ಲಿಮಿಟ್ e⁻−∞ ಝೀರೋ ಆಗೋಗ್ಬಿಡುತ್ತೆ, ಮೈನಸ್ ಇದೇ ಎಕ್ಸ್ ಗೆ ಝೀರೋ ಹಾಕಿದ್ರೆ e⁻0 ಎಷ್ಟು 1, cos 0 ಎಷ್ಟು 1. ಸೊ ಇದೇನ್ ಬರ್ತೈತೆ 1 ಬರ್ತೈತೆ. ಅಂದ್ರೆ ನನಗೆ ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಸೊ 1/1 + u². ನೋಡಿ ಎಷ್ಟು ಸಿಂಪಲ್ ಆಗಿ ಬಂದ್ಬಿಡುತ್ತೆ ಅಂತಂದ್ರೆ, ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮೇಶನ್ ಬಂದೇ ಬಿಡ್ತು. ದಿಸ್ ಇಸ್ ರಿಕ್ವರ್ಡ್ ಆನ್ಸರ್. ಅರ್ಥ ಆಯ್ತಾ. ಆಕ್ಚುಲಿ ನಿಮಗೆ ತುಂಬಾ ಈಸಿ ಇದೆ. ನಾನು ಇಲ್ಲಿವರೆಗೂ ಮಾಡಿರುವಂತಹ ನಿಮಗೆ ಫೋರಿಯರ್ ಸೀರೀಸ್ ಅಥವಾ ಫೋರಿಯರ್ ಟ್ರಾನ್ಸ್ಫಾರ್ಮೇಶನ್ ಬೇರೆ ಪ್ರಾಬ್ಲಮ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಈಸಿ. ಓಕೆನಾ. ಇದು ಇಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ, ಇನ್ನೂ ಒಂದು ಕ್ವಶನ್ ಕಂಟಿನ್ಯೂ ಮಾಡಿದ್ದಾರೆ. ಏನ್ ಕೇಳಿದ್ದಾರೆ, ಅಂಡ್ ಆಲ್ಸೋ ಶೋ ದಟ್. ಸೊ ಈ ತರ ಇದ್ದ ನಾವೇನ್ ಮಾಡ್ಬೇಕು, ಇದನ್ನ ಪ್ರೂವ್ ಮಾಡ್ಬೇಕು. ಹಾಗಾದ್ರೆ ಏನ್ ಮಾಡೋಣ, ಸೊ ಇದಕ್ಕೆ ಏನ್ ಮಾಡೋಣ, ವಿ ಹ್ಯಾವ್ ಟು ಯೂಸ್ ದ ಫೋರಿಯರ್ ಇನ್ವರ್ಸ್ ಸೈನ್ ಟ್ರಾನ್ಸ್ಫಾರ್ಮೇಶನ್. ಫೋರಿಯರ್ ಬೈ ಯೂಸಿಂಗ್ ಫೋರಿಯರ್ ಇನ್ವರ್ಸ್ ಸೈನ್ ಟ್ರಾನ್ಸ್ಫಾರ್ಮೇಶನ್. ಇದನ್ನ ನೀವು ಬರೀಬೇಕು. ಸೈನ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ನೋಡಿ ಏನಿದೆ, 2/π 0 to ∞ fs sin ux ಅಂತ ಇದೆ. ಕರೆಕ್ಟಾ. ಸೊ ಹಾಗಾದ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ದಟ್ ಈಸ್ ವಾಟ್, ಫಸ್ಟ್ write on the formula, that is f of x is equal to 2/π ಎಲ್ಲಿಂದ ಎಲ್ಲಿಗೆ 0 to ∞. ಇಲ್ಲಿ ಬರುವಂತದ್ದೇನು, ಎಫ್ ಎಸ್ ಆಫ್ ದಿ ವ್ಯಾಲ್ಯೂ ಯು ನಾವು ಮೇಲೆ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಬರುವಂತದ್ದೇನು, ಸೈನ್ ಯು ಎಕ್ಸ್, ಬಟ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಡಿ ಯು. ಕರೆಕ್ಟಾ. ಸೊ ಈಗ ಇಲ್ಲಿ ನಾವೇನ್ ಮಾಡೋಣ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತೇ ಇದೆ, e⁻−mod⁡ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಅವ್ರು ಕೊಟ್ಟಿರುವಂತದ್ದೇನೆ 2/π ಹಂಗೆ ಬರ್ಕೋತೀನಿ, 0 to ∞ ಹಂಗೆ ಇರಲಿ. ಎಫ್ ಎಸ್ ಆಫ್ ಯು ಏನ್ ಕಂಡಿದ್ದೀರಾ ಬರ್ಕೊಳ್ಳಿ, 1/1 + u², 1/1 + u² ಬರ್ಕೊಂಡೆ. ಇಲ್ಲಿ ಸೈನ್ ಯು ಎಕ್ಸ್ ಇದೆ. ಕರೆಕ್ಟಾ. ಸೈನ್ ಯು ಎಕ್ಸ್ ಬರ್ಕೊಂಡೆ, ವಿತ್ ರೆಸ್ಪೆಕ್ಟ್ ಟು ಏನಿದೆ, ಡಿ ಯು ಇದೆ. ಓಕೆನಾ. ಸೊ ವೆರಿ ಸಿಂಪಲ್ ಆಯ್ತು ಈಗ. ಸೊ ಇದನ್ನ ನೀವೇನಾದ್ರೂ ಈ 2/π ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದೇನಾಗುತ್ತೆ, π/2 ಆಗುತ್ತೆ. π/2 e⁻−mod⁡ is equal to 0 to ∞. ಸೊ ಇದನ್ನ ಮೇಲೆ ಬರಿತೀನಿ, ಸೈನ್ ಯು ಎಕ್ಸ್ ಡಿವೈಡೆಡ್ ಬೈ 1 + u² ಇಂಟು ವಾಟ್, ಡಿ ಯು. ಓಕೆನಾ. ಸೊ ವಿಚ್ ಇಂಪ್ಲೈಸ್ ದಟ್, ಈಗ ನೋಡಿ ಇಲ್ಲಿ ನಾವೇನ್ ಮಾಡೋಣ, ನಮಗೆ ಕಂಡುಹಿಡಿಬೇಕಾಗಿರೋ ಟರ್ಮ್ ನ ಫಸ್ಟ್ ಒಂದ್ಸತಿ ಗಮನ ಹರಿಸಿ. ಎಕ್ಸ್ ಇದೆ, ಸೈನ್ ಎಂ ಎಕ್ಸ್ ಇದೆ. ಕರೆಕ್ಟಾ. ಎಕ್ಸ್ ಇದೆ, ಸೈನ್ ಎಂ ಎಕ್ಸ್ ಇದೆ, 1 + x² ಇದೆ. ಸೊ ಆಲ್ಮೋಸ್ಟ್ ನಾವು ಮಾಡೇ ಬಿಟ್ಟಿದ್ದೀವಿ, ಇದೇನು ಎಕ್ಸ್ಟ್ರಾ ಮಾಡುವಂತದ್ದು ಏನು ಇಲ್ಲ ಇಲ್ಲಿ. ಯಾಕೆ ಸರ್ ಹಿಂಗ್ ಅಂತೀರಾ ಅಂತ ನೀವೇನ ಕೇಳಿದ್ದೆ ಆದ್ರೆ, ನೋಡಿ ಯು ಜಾಗದಲ್ಲಿ ಎಂ ಇದೆ. ಕರೆಕ್ಟಾ. ಸೈನ್ ಎಂ ಎಕ್ಸ್ ಆಯ್ತು, 1 + mx² ಆಯ್ತು. ಓನ್ಲಿ ಥಿಂಗ್ ನಮ್ಗೆ ಏನಾಗ್ತಾ ಇರೋದು, ವಿ ನೀಡ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಯು ಬರಬೇಕು ಒಂದು ಎಕ್ಸ್ಟ್ರಾ. ಕರೆಕ್ಟಾ. ಸಿ ದಟ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಕನ್ಫ್ಯೂಷನ್ ಅಬೌಟ್ ದಿಸ್ ಒನ್. ಸೊ ಇಲ್ಲಿ ಒಂದು ಏನಪ್ಪಾ ಅಂದ್ರೆ, ಹಾ ಸಿ ಇಲ್ಲಿ ನಾವು ಮಾಡಿರುವಂತ ಮಿಸ್ಟೇಕ್, ಇಲ್ಲಿ ಏನಿದೆ ಟರ್ಮು, ಯು ಒಂದು ಎಕ್ಸ್ಟ್ರಾ ಇದೆ. ಕರೆಕ್ಟಾ. ಯು ಒಂದು ಎಕ್ಸ್ಟ್ರಾ ಇದೆ. ಹಾಗಾದ್ರೆ ಇದೇನಾಗುತ್ತೆ, ಯು ಒಂದು ಎಕ್ಸ್ಟ್ರಾ ಬರುತ್ತೆ. ಹಾಗಾದ್ರೆ ಇಲ್ಲೇನಾಗುತ್ತೆ, u1. ಸೊ ಸಾರಿ ಫಾರ್ ದಿಸ್ ಒನ್. ಆಗ್ತವೆ ಈ ತರ ಮಿಸ್ಟೇಕ್, ಕರೆಕ್ಟಾಗಿ ಚೆಕ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಯು ಇಲ್ಲ, ಇಲ್ಲಿ ಆಕ್ಚುಲಿ ಯು ಟರ್ಮ್ ಇದೆ. ಈ ಮಲ್ಟಿಪ್ಲೈ ಮಾಡಿದ್ರೆ ನಾನು ಯು ಬಿಟ್ಟಿದ್ದೀನಿ. ಕರೆಕ್ಟಾ. ಅದಕ್ಕೆ ಯು1 ಬರ್ಕೊಂಡೆ. ಈಗ ಅಪ್ಪರ್ ಲಿಮಿಟ್ ಹಾಕಿದ್ರೆ 0 ಆಗ್ಬಿಡುತ್ತೆ, ಲೋಯರ್ ಲಿಮಿಟ್ ಹಾಕಿದಾಗ ಮೈನಸ್ ಲೋಯರ್ ಲಿಮಿಟ್ ಹಾಕ್ತೀರಾ ಸೇಮ್ ಟರ್ಮ್ಗೆ, ಇದು cos 0 1 u 1 ಗೆ ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್, ರೈಟ್ ದಟ್ ಒನ್ಸ್ ಇಮಿಡಿಯೇಟ್ಲಿ. ಸೊ ತಪ್ಪು ಮಾಡೋದು ಸಹಜ, ಬಟ್ ಕರೆಕ್ಷನ್ ಮಾಡ್ಕೊಬೇಕು. ದಟ್ ಈಸ್ ಮೈ ಪಾಲಿಸಿ. ಯು ಇಂಟು ಕಾಸ್ ಯು ಎಕ್ಸ್. ಸೊ ಇಲ್ಲೇನ್ ಮಾಡೋಣ, ಮತ್ತೆ ಯು ಬರೆಯೋಣ. ಸೊ ಇಲ್ಲೇನಾಯ್ತು, ಯು ಬಂತು. ಸೊ ಓಕೆ, ಯು.
ಸೊ ನನಗೆ ಈಗ ಅನಿಸ್ತು ಎಲ್ಲೋ ಯು ಮಿಸ್ ಮಾಡಿದ್ದೀನಲ್ಲ ಅಂತ. ಓಕೆ, ಅಲ್ಲಿ ಇಲ್ಲಿ ಏನ್ ಬರ್ಬೇಕಾಗಿತ್ತು ನನಗೆ, ಯು ಬರ್ಕೊಂಡು. ಓಕೆ, ಯು ಬರ್ಕೊಂಡ್ರೆ ಇಲ್ಲೊಂದು ಯು ಬಂದ್ಬಿಡ್ತು. ಅಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ನೋಡಿ, ಯು ಜಾಗದಲ್ಲಿ ಎಕ್ಸ್ ಹಾಕಿ, ಯು ಜಾಗದಲ್ಲಿ ಎಕ್ಸ್ ಹಾಕಿ ಆಲ್ಮೋಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ಟಿದೀನಿ. ಇನ್ನು ನನಗೆ ಏನು ಇಲ್ಲ ಇಲ್ಲಿ ಬರ್ಬೇಕಾಗಿರೋಂಥದ್ದು ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂ ತಗೊಂಡ್ಬಿಟ್ಟಂಗೆ ಕರೆಕ್ಟಾ. ಸೊ ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ ಏನಾಗ್ತಾ ಇದೀನಿ ನಾನು. ಸೊ ನಾವು ಅಬ್ಸರ್ವ್ ಏನ್ ತಗೋಬೇಕಿಲ್ಲಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಕ್ಚುಲಿ ಐ ನೀಡೆಡ್ ಟು ಪ್ರೂವ್ ದಿಸ್ ಒನ್. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎಂ ತಗೊಂಡ್ಬೇಡ. ಎಕ್ಸ್ ಇಸ್ ಈಕ್ವಲ್ ಟು ಎಂ ತಗೊಂಡ್ರೆ ಏನಾಗುತ್ತೆ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎಂ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಂ ತಗೋತೀರಾ ಅಂತ ಇಟ್ಕೊಳ್ಳಿ, ಪೈ ಬೈ ಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ವ್ಯಾಲ್ಯೂ ಎಂ ತಗೋತಾ ಇದೀನಿ, ಪಾಸಿಟಿವ್ ವ್ಯಾಲ್ಯೂ ತಗೋತೀನಿ, ಅದಕ್ಕೆ ಎಂ ಅಂತ ಬರ್ದೀನಿ. ಸೊ 0 ಟು ಇನ್ಫಿನಿಟಿ, ಯು ಜಾಗದಲ್ಲಿ ಯುನೇ ಇರುತ್ತೆ, ದಟ್ ಈಸ್ ಯು ವ್ಯಾಲ್ಯೂ, ದಟ್ ಈಸ್ ದ no, here what I am taking, x is equal to m ತಗೋತಾ ಇದೀನಿ. ಸೊ x ಹಂಗೆ ಇರುತ್ತೆ, u sin of the value u into x whole divided by 1 plus. ಸೊ x ಜಾಗದಲ್ಲಿ ಏನ್ ಬರೀಬೇಕು, m ಬರೀಬೇಕು ಅಲ್ವಾ. ಸೊ ಲೆಟ್ ಮಿ ರೈಟ್, x ಜಾಗದಲ್ಲಿ m ಬರೀಬೇಕು. ಇಲ್ಲಿ ಏನಾಯ್ತು, u ಸ್ಕ್ವೇರ್ ಹಂಗೆ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಸ್ಕ್ವೇರ್ ಇಂಟು ಡಿ ಯು. ನಮ್ಗೊಂದು ಪ್ರಾಪರ್ಟಿ ಇದೆ ಇಂಟೆಗ್ರೇಷನ್, ಏನಪ್ಪಾ ಅಂತಂದ್ರೆ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇದ್ರೆ ಇದನ್ನ ಲಿಮಿಟ್ಸ್ ನಾವು ಬೇಕಾದ್ರೆ ವಿತೌಟ್ ಚೇಂಜ್ ದ ಲಿಮಿಟ್ ಎಕ್ಸ್ ದ ಬದಲು ನಾವು ಬೇಕಾದ್ರೆ ಯು ಅಂತ ಬರ್ಕೊಬಹುದು. ಅಂದ್ರೆ ಇದೇ ತರ ಉಲ್ಟಾ ಕೂಡ ಮಾಡ್ಬೋದು. ಇಲ್ಲಿ ಎಲ್ಲಿ ಯು ಇದೆಯೋ ಅಲ್ಲಿ ನಾನು ಎಕ್ಸ್ ಮಾಡ್ತೀನಿ. ಅವಾಗ ಏನಾಯ್ತು, ಪೈ ಇ ಪವರ್ ಮೈನಸ್ ಎಂ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ, ಯು ಬದಲೇನ್ ಬರಿತೀನಿ, ಎಕ್ಸ್ ಬರಿತೀನಿ, ಸೈನ್ ಆಫ್ ದಿ ವ್ಯಾಲ್ಯೂ ಎಂ ಇಂಟು ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಏನಾಯ್ತು, ಡಿ ಎಕ್ಸ್ ಆಯ್ತು. ಸೊ ಫೈನಲಿ ದಿಸ್ ಇಸ್ ವಾಟ್, ಇದು ಉಲ್ಟಾ ಬರೀ ಸಾಕು, 0 ಟು ಇನ್ಫಿನಿಟಿ x into sine of the value mx divided by 1 plus x square into what, dx is equal to pi into e to the power minus m. ಬೇಕಾದ್ರೆ ಸ್ಟೈಲ್ ಆಗಿ ಇದನ್ನ ಮಾತ್ರ ಪೈ ಬೈ ಟು ಬರೆದ್ರು ಆಯ್ತು. ಸೊ ಫೈನಲ್ ಆಗಿ ನಾವೇನ್ ಮಾಡಿದ್ರಿ, ವಿ ಹಾವ್ ಪ್ರೂವ್ ದಿಸ್ ಒನ್. ಸೊ ಇಷ್ಟು ನಮಗೆ ಬೇಕಾಗಿರುವಂತಹ 4 year ಸೈನ್ ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪ್ರೆಷನ್. ಸೊ ತುಂಬಾ ಈಸಿ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ, ಇದಂತೂ ನಾವು ಎಷ್ಟು ಈಸಿಯಾಗಿ ಮಾಡಿದ್ರೆ ಅಂತಂದ್ರೆ, ಇಲ್ಲೊಂದು ಮಿಸ್ಟೇಕ್ ಮಾಡಿದ್ರಿ, ಯು ಬಿಟ್ಟಿದೆ. ಸೊ ಇವನ ಬರ್ಕೊಂಡೆ, ಇದನ್ನ ಹೈಲೈಟ್ ಆಗಿ ನೆನ್ಪಿಟ್ಕೊಳ್ಳಿ. ಈ ಪ್ರಾಬ್ಲಮ್ ನ ಯಾವಾಗ ಮಿಸ್ಟೇಕ್ ಮಾಡಿರ್ತೀರೋ ಆ ಪ್ರಾಬ್ಲಮ್ ನಮ್ಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಈ ತರ ಮಾಡಿದ್ದೆ ಅನ್ನೋದು ಕರೆಕ್ಟಾ. ಸೊ ನೀವು ಆ ತರ ನೆನ್ಪಿಟ್ಕೊಳ್ಳಿ, ಓ ಸರಿ ಮಿಸ್ಟೇಕ್ ಮಾಡಿದ್ರು ಇದೇ ಪ್ರಾಬ್ಲಮ್ಮೇ ಅನ್ನೋದು ನೆನಪಿರುತ್ತೆ. ಸೊ ನಿಮಗೆ ಈ ತರ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ ನ ಬೆಳೆಸ್ತಾ ಇದ್ದೀನಿ, ನೋಡೋಣ ಯಾವ ತರ ಬೆಳೆಯುತ್ತೆ ಅಂತೇಳಿ. ಇಲ್ಲಿವರೆಗೂ ಸುಮಾರು ಜನ, ಒಂದು 70% ಆಫ್ ದಿ ಸ್ಟೂಡೆಂಟ್ಸ್ ಮಾತ್ರ ನೋಡ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಅಕಾರ್ಡಿಂಗ್ ಟು ಅವರ್ ಯೂಟ್ಯೂಬ್ ಸರ್ವೆ 30% ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದೀರಾ. 70% ಏನ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಸೊ ಈ ಡಿಜಿಟಲ್ ಪ್ಯಾಡ್ ಅಲ್ಲಿ ಬರೆಯಕ್ಕೆ ಸ್ವಲ್ಪ ಕಷ್ಟ, ಈ ತರ ಬರೆಯಬೇಕು. ನಾನು ಬೇಕಾದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ಏನು, ಇದನ್ನ ತೋರಿಸ್ಕೊಂಡು, ಬಟ್ ಐ ಡೋಂಟ್, ಇದು ನನಗೆ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಹುಡುಗರು ಕೂಡ ಹೇಳಿದ್ದಾರೆ, ಸರ್ ಇಲ್ಲ ನೀವು ಬರೆದ್ಬಿಟ್ಟೆ ಮಾಡಿ, ನಮ್ಗೆ ಅದು ಇಷ್ಟ ಆಗುತ್ತೆ ಅಂತ ಹೇಳಿ. ಅವಾಗ ನೋಡಿ, ಈ ತರ ಏನು ಮಿಸ್ಟೇಕ್ಸ್ ನೀವು ಮಾಡ್ತೀರಾ, ಆ ತರ ಮಿಸ್ಟೇಕ್ ನಾನು ಮಾಡಿದ್ರೆ ಆ ತರದ್ ಗೊತ್ತಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.